ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಪ್ತರ್ಷಿಗಳಲ್ಲಿ ಎರಡನೆಯವರಾದ ಅತ್ರಿ ಮಹರ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಅತ್ರಿ ಮಹರ್ಷಿಯು ತಪಸ್ವಿ ಹಾಗೂ ವೇದ ಪಂಡಿತರು. ಋಗ್ವೇದದಲ್ಲಿ ಅವರ ಹೆಸರಿನ ಸೂಕ್ತ ಉಲ್ಲೇಖವಾಗಿದೆ. ಹಾಗೆಯೇ ಅತ್ರಿ ಮಹರ್ಷಿಯು ಬ್ರಹ್ಮನ ಕಣ್ಣಿನಿಂದ ಉದ್ಭವಿಸಿದರು. ಅದಕ್ಕೆ ಬ್ರಹ್ಮನ ಮಾನಸ ಪುತ್ರರು ಎನ್ನುವರು. ಕರ್ದಮನೆಂಬ ಬ್ರಹ್ಮನ ಮಗಳಾದ ಅನಸೂಯಾ ಮಾತೆಯು ಅತ್ರಿ ಮಹರ್ಷಿಯ ಪತ್ನಿ. ಅನಸೂಯಾದೇವಿ ಪತಿವ್ರತೆಯ ಶ್ರೇಷ್ಠ ಮಾದರಿಯಾಗಿ ಪುರಾಣಗಳಲ್ಲಿ ಪ್ರಸಿದ್ಧಳು. ಅತ್ರಿ ಮಹರ್ಷಿ ಹಾಗೂ ಅನಸೂಯಾದೇವಿಗೆ ದತ್ತಾತ್ರೇಯರು, ದೂರ್ವಾಸ ಮಹರ್ಷಿ ಹಾಗೂ ಚಂದ್ರದೇವರು ಪುತ್ರರು. ಅತ್ರಿ ಅನಸೂಯಾರ ಕಥೆ ನೋಡೋಣ ಈಗ. ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಅನಸೂಯಾದೇವಿಯು ಪತಿವ್ರತೆಯ ಶಕ್ತಿಯನ್ನು ಪರೀಕ್ಷಿಸಲು ಭಿಕ್ಷೆಯಾಚಕರಾಗಿ ಬಂದರು. ಆಗ ಅನಸೂಯಾದೇವಿಯು ತಪೋಬಲದಿಂದ ಅವರು ಮಕ್ಕಳಾಗಿ ಮಾರ್ಪಟ್ಟರು. ನಂತರ ತ್ರಿಮೂರ್ತಿಗಳು ಅವರ ಪುತ್ರರಾಗಿ ಅವತರಿಸಿದರು. ಅತ್ರಿ ಮಹರ್ಷಿಯ ಆಶ್ರಮವು ಅರಣ್ಯ ಪ್ರದೇಶದಲ್ಲಿ ಇತ್ತು. ಅವರು ದೀರ್ಘಕಾಲ ತಪಸ್ಸು ಮಾಡಿ ಲೋಕಹಿತಕ್ಕಾಗಿ ದೇವತೆಗಳನ್ನು ಸಂತೃಪ್ತಿಪಡಿಸಿದರು. ಒಂದು ಕಾಲದಲ್ಲಿ ಭೀಕರ ಬರಗಾಲ ಬಂದಾಗ ಅವರ ತಪೋಬಲದಿಂದ ಮಳೆ ಸುರಿಯಿತೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಋಗ್ವೇದದಲ್ಲಿ ಅತ್ರಿ ಮಹರ್ಷಿಗಳಿಂದ ರಚಿತವಾದ ಅತ್ರಿ ಸೂಕ್ತಗಳು ಇವೆ. ಅತ್ರಿ ಮಹರ್ಷಿಯು ವೇದ ಮಂತ್ರಗಳ ಸಂರಕ್ಷಣೆಗೆ ಮತ್ತು ಪ್ರಸರಣೆಗೆ ಅವರು ಮಹತ್ತರವಾದಂತಹ ಸೇವೆಯನ್ನು ಸಲ್ಲಿಸಿದರು. ಚಂದ್ರದೇವರು ಅತ್ರಿ ಮಹರ್ಷಿಯ ಪುತ್ರನಾಗಿ ಜನಿಸಿದ್ದರಿಂದ ಚಂದ್ರವಂಶದ ಮೂಲಪುರುಷ ಅತ್ರಿ ಮಹರ್ಷಿ ಎಂದು ಕರೆಯಲ್ಪಡುತ್ತಾರೆ. ಅತ್ರಿ ಮಹರ್ಷಿಯು ಜ್ಞಾನ, ತಪಸ್ಸು ಮತ್ತು ಧರ್ಮದ ಪ್ರತೀಕವಾಗಿದ್ದಾರೆ. ಹಾಗೆಯೇ ಗೃಹಸ್ಥಾಶ್ರಮ ಮತ್ತು ತಪಸ್ಸಿನ ಸಮನ್ವಯಕ್ಕೆ ಅವರು ಆದರ್ಶರು. ಅತ್ರಿ ಮಹರ್ಷಿಯ ಜೀವನವು ತಪಸ್ಸು, ಧರ್ಮ, ಕುಟುಂಬದ ಮೌಲ್ಯ ಮತ್ತು ಲೋಕಹಿತ ಇವೆಲ್ಲದರ ಶ್ರೇಷ್ಠ ಉದಾಹರಣೆಯಾಗಿವೆ. ಶ್ರೀರಾಮನು ವನವಾಸ ಕಾಲದಲ್ಲಿ ಈತನ ಆಶ್ರಮಕ್ಕೆ ಹೋದಾಗ ಅತ್ರಿ ಅನೇಕ ಧರ್ಮ ರಹಸ್ಯಗಳನ್ನು ರಾಮನಿಗೆ ತಿಳಿಸಿದರು. ಋಗ್ವೇದದಲ್ಲಿ 5ನೇ ಮಂಡಲವನ್ನು ಅತ್ರಿ ಮಂಡಲ ಎಂದು ಕರೆಯುತ್ತಾರೆ. ಶ್ರೀರಾಮನು ವನವಾಸದ ಸಮಯದಲ್ಲಿ ಚಿತ್ರಕೂಟದ ಬಳಿ ಇರುವ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಭೇಟಿ ನೀಡಿದ್ದರು. ಆಗ ಅನಸೂಯಾದೇವಿಯು ಸೀತಾಮಾತೆಗೆ ದಿವ್ಯ ಆಭರಣಗಳನ್ನು ನೀಡಿದ್ದಳು. ಮಹಾಭಾರತದಲ್ಲಿ ದ್ರೋಣಾಚಾರ್ಯರಿಗೆ ಯುದ್ಧವನ್ನು ನಿಲ್ಲಿಸಲು ಸಲಹೆಯನ್ನು ನೀಡಿದ್ದರು. ಅತ್ರಿ ಮಹರ್ಷಿಗಳು ಗ್ರಹಣಗಳ ಬಗ್ಗೆ ಆಳವಾದಂತಹ ಜ್ಞಾನವನ್ನು ಹೊಂದಿದ್ದರು. ಕೃಷಿ ಪದ್ಧತಿಗಳ ಅಭಿವೃದ್ಧಿಗೆ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಹೇಳಲಾಗುತ್ತದೆ. ರಾಮ ಸೀತೆಯರು ಚಿತ್ರಕೂಟದ ಆಶ್ರಮಕ್ಕೆ ಹೋದಾಗ ಅಲ್ಲಿ ದೈವಿಕ ಸಂಗೀತ, ಹಾಡುಗಳೊಂದಿಗೆ ಸರೋವರದ ಬಳಿ ಹೂವುಗಳು, ಹಸಿರು ನೀರಿನ ಎಲೆಗಳು ಹಾಗೂ ಅನೇಕ ಕ್ರೇನ್ಗಳು, ಮೀನುಗಾರರು, ತೇಲುವ ಆಮೆಗಳು, ಹಂಸಗಳು, ಕಪ್ಪೆಗಳು ಮತ್ತು ಗುಲಾಬಿ ಹೆಬ್ಬಾತುಗಳು ತುಂಬಿದ ನೀರಿನಿಂದ ಕಂಗೊಳಿಸುತ್ತಿದ್ದ ಸರೋವರಗಳು, ಸುತ್ತಮುತ್ತಲಿನ ಪ್ರದೇಶಗಳು ಕಾಣಲು ಸುಂದರವಾದಂತಹ ನೋಟಗಳು ಇದ್ದವು. ಹಾಗೆ ಅನಸೂಯಾದೇವಿಯು ಸೀತೆಗೆ ವರವನ್ನು ಕೇಳಲು ಹೇಳುತ್ತಾಳೆ. ಆದರೆ ಸೀತಾಮಾತೆಯು ಏನನ್ನೂ ಬಯಸುವುದಿಲ್ಲ.
ಆಗ ಅನಸೂಯ ಮಾತೆಯು ಸ್ವರ್ಗೀಯ ಬಟ್ಟೆ, ಶ್ರೀಮಂತ ಮತ್ತು ಅಪರೂಪದ ಕೆಲವು ಶುದ್ಧ ಹಾಗೂ ಸ್ವರ್ಗೀಯ ಆಭರಣಗಳಿಂದ ಮಾಡಿದಂತಹ ನಿಲುವಂಗಿಯನ್ನ ನೀಡುತ್ತಾಳೆ. ಹಾಗೆಯೇ ಅತ್ರಿ ಮಹರ್ಷಿ ಹಾಗೂ ಅನಸೂಯ ಮಾತೆಯು ಸರ್ವಶ್ರೇಷ್ಠರು ಎನ್ನುವುದನ್ನು ನಂಬಲಾಗಿದೆ. ನನ್ನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.